ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಯಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ನಮಗೆ ಏನ್ ಮಾಡುವವನಾಗಿದ್ದಾನೆ? ಒಂದು ಸಮಾಧಾನವನ್ನು ಕೊಂಡು ಬರುವವನಾಗಿದ್ದಾನೆ. ನಮ್ಮ ಜೀವಿತಗಳಲ್ಲಿ ಕಳೆದು ಬಿಟ್ಟಂತಹ ಸಮಾಧಾನಗಳನ್ನ ಕರ್ತನು ಏನ್ ಮಾಡುವವನಾಗಿದ್ದಾನೆ? ಕೊಂಡು ಬರುವವನಾಗಿದ್ದಾನೆ. ಸೈತಾನನು ನಮ್ಮ ಜೀವಿತಗಳಲ್ಲಿ ಏನ್ ಮಾಡುವವನಾಗಿದ್ದಾನೆ? ಹೋರಾಡಿಕೊಂಡಿರುವಾಗ ನಮ್ಮ ಜೀವಿತದ ಎಲ್ಲ ಸಮಾಧಾನಗಳನ್ನು ಹಾಳು ಮಾಡುವವನಾಗಿದ್ದಾನೆ. ಆದರೆ ಕರ್ತನು ಆ ಸಮಾಧಾನಗಳನ್ನು ಕೂಡಿಸಿಕೊಡುವವನಾಗಿದ್ದಾನೆ. ನಾವು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನನ್ನ ಕುಟುಂಬದಲ್ಲಿ ಸಮಾಧಾನ ಕಳೆದು ಹೋಯಿತು, ನನ್ನ ಬಂಧು ಬಳಗದಲ್ಲಿ ಸಮಾಧಾನ ಕಳೆದು ಹೋಯಿತು, ನನ್ನ ನೆರೆಹೊರೆಯವರಲ್ಲಿ ಸಮಾಧಾನ ಕಳೆದು ಹೋಯಿತು, ನನ್ನ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನನ್ನ ಸಮಾಧಾನ ಕಳೆದು ಹೋಯಿತು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆದರೆ ನಮ್ಮ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಂದು ಬರುವಾಗ ಈ ರೀತಿ ದೇವರ ಪ್ರಸನ್ನತೆ ನಮ್ಮ ಸಮಾಧಾನದಲ್ಲಿ ನಡೆಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ಪ್ರಸನ್ನತೆ ನಮ್ಮ ಜೀವಿತಗಳಲ್ಲಿ ಎಲ್ಲಾ ಕಡೆಗಳಲ್ಲಿಯೂ, ಅಂದರೆ ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಾಗಿರಬಹುದು, ನಮ್ಮ ಕುಟುಂಬಗಳಲ್ಲಾಗಿರಬಹುದು, ನಮ್ಮ ವಿದ್ಯಾಭ್ಯಾಸಗಳಲ್ಲಾಗಿರಬಹುದು, ಪ್ರತಿಯೊಂದೊಂದು ಕ್ಷೇತ್ರಗಳಲ್ಲಿಯೂ ಕರ್ತನು ನಮ್ಮ ಜೀವಿತಗಳಲ್ಲಿ ಒಂದು ಸಮಾಧಾನವನ್ನು ಕೊಂಡು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಯಾವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆಯೋ ಆಗ ಆತನ ಒಂದು ಸಮಾಧಾನವನ್ನು ನಾವು ಅನುಭವಿಸ್ತೇವೆ. ಕರ್ತನ ಒಂದು ಸಮಾಧಾನ ನಮ್ಮ ಜೀವಿತಗಳಲ್ಲಿ ಯಜಮಾನನಿದ್ದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂಧಿಸು ದೇವರೇ. ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಒಂದು ಸಮಾಧಾನವನ್ನು ನೀನು ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲಾ ಕಡೆಗಳಲ್ಲಿ ಒಂದು ಸಮಾಧಾನವನ್ನು, ಸಂತೋಷವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.